ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳಿಗೆ ಚಲನೆ ಪಾಠಕ್ಕೆ ಸುಸ್ವಾಗತ. ನೀವೀಗ ಮಾತ್ರ ಸ್ವಲ್ಪ ಚಲನೆ ಮಾಡಬಾರ್ದು, ಕೂತಲ್ಲೇ ಕೂತಿರಬೇಕಾಗುತ್ತೆ. ಪೆನ್ನು ಅಥವಾ ಪೆನ್ಸಿಲ್ ತಗೊಂಡು ಮುಖ್ಯ ವಿಷಯಗಳನ್ನು ನೋಟ್ ಮಾಡಬೇಕಾಗುತ್ತೆ. ಪಾಠ ಚಲನೆ ಆದರೂ ಕೂಡ ನೀವು ಚಲಿಸುವಂಗಿಲ್ಲ ಈ ಪಾಠ ಮುಗಿಯೋ ತನಕ, ಓಕೆನಾ? ಇವಾಗ ಕಳೆದ ಕ್ಲಾಸಲ್ಲಿ ನಿಮಗೆ ಸ್ವಲ್ಪ ಹೋಮ್ವರ್ಕ್ ಹೇಳಿದ್ದೆ. 5 ಪ್ರಶ್ನೆಗಳು 154ನೇ ಪುಟದಲ್ಲಿ. ಯಾರಾದರೂ ಉತ್ತರ ಬರ್ಕೊಂಬಂದಿದ್ದೀರಾ? ಇನ್ನೊಮ್ಮೆ ಬೇಕಾದ್ರೆ ಒಂದು ಸ್ವಲ್ಪ ಗ್ಲ್ಯಾನ್ಸ್ ಮಾಡೋಣಂತೆ. ಜವ ಮತ್ತು ವೇಗಕ್ಕಿರುವ ವ್ಯತ್ಯಾಸ ತಿಳಿಸಿ. 1ನೇ ಪ್ರಶ್ನೆ. ಜವ ಅಂದರೆ ಇಂಗ್ಲೀಷಲ್ಲಿ ಸ್ಪೀಡ್ ಅಂತಾರೆ, ವೇಗ ಅಂದರೆ ವೆಲಾಸಿಟಿ ಅಂತ ಹೇಳ್ತಾರೆ. ವ್ಯತ್ಯಾಸ ಏನು? ಏಕಮಾನ ಕಾಲದಲ್ಲಿ ವಸ್ತು ಚಲಿಸುವ ದೂರಕ್ಕೆ ಜವ ಅಂತ ಕರೀತಾರೆ. ಏಕಮಾನ ಕಾಲದಲ್ಲಿ ವಸ್ತು ಚಲಿಸುವ ಸ್ಥಾನಪಲ್ಲಟಕ್ಕೆ ವೇಗ ಅಂತ ಕರೀತಾರೆ. ಸೊ ಅಲ್ಲಿ ಸ್ಥಾನಪಲ್ಲಟ, ಇಲ್ಲಿ ದೂರ. 1ನೇ ವ್ಯತ್ಯಾಸ. 2ನೇದು, ಜವಕ್ಕೆ ದಿಕ್ಕಿರೋದಿಲ್ಲ, ವೇಗಕ್ಕೆ ದಿಕ್ಕಿರ್ತದೆ. ಇಟ್ಸ್ ಎ ವೆಕ್ಟರ್ ಕ್ವಾಂಟಿಟಿ. ಇದು ಸ್ಕೇಲಾರ್ ಕ್ವಾಂಟಿಟಿ. ಜವ ಎಂಬುದು ಸ್ಕೇಲಾರ್ ಕ್ವಾಂಟಿಟಿ. 3ನೇದು, ಎರಡನ್ನೂ ಕೂಡ ಒಂದೇ ಮಾನ ಅಳೆಯುತ್ತಾರೆ, ಮೀಟರ್ ಪರ್ ಸೆಕೆಂಡ್ ಅಂತ. ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್, ms⁻⁻1 ಅಂತ ಬರಿತೀವಿ. ಸೊ ಅದು ಭಾಳ ಮುಖ್ಯ ವ್ಯತ್ಯಾಸಗಳು. 2ನೇ ಪ್ರಶ್ನೆ, ಯಾವ ಸ್ಥಿತಿಯಲ್ಲಿ ಕಾಯದ ಸರಾಸರಿ ವೇಗ ಮತ್ತು ಸರಾಸರಿ ಜವ ಒಂದೇ ಆಗಿರುತ್ತದೆ ಅಂತ. ಸರಾಸರಿ ಜವ ಅಂದರೆ ಈ ವೇಗ, ಒಂದು ವಸ್ತು ಚಲಿಸ್ತಾ ಇರುವಾಗ ಅದರ ಒಂದು ಜವದಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ, ಹಾಗೆ ವೇಗದಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅವಾಗ ಏನು ಮಾಡ್ತೀವಿ ನಾವು? ಅತಿ ಹೆಚ್ಚಿನ ವೇಗ, ಅತಿ ಕಡಿಮೆ ವೇಗ ತಗೊಂಡು ಸರಾಸರಿ ತಗೊಳ್ತೇವೆ, u+v/2 ಅಂತ. ಜವಾದಲ್ಲೂ ಅಷ್ಟೆ. ಆದರೆ ಯಾವಾಗ ಒಂದೇ ಆಗುತ್ತೆ ಅಂದರೆ ದಿಕ್ಕು, ಆ ವಸ್ತು ಚಲಿಸುವ ದೂರ ಮತ್ತು ದಿಕ್ಕು ಒಂದೇ ಆಗಿದ್ದಾಗ ಮಾತ್ರ ಅವು ಒಂದೇ ಆಗುತ್ತೆ. ದಿಕ್ಕಿಲ್ಲದಿದ್ದರೆ ಅದರಲ್ಲಿ ವ್ಯತ್ಯಾಸ ಕಂಡು ಬರೋದಿಲ್ಲ. ಸೊ ಒಂದೇ ಆಗಬೇಕಾದ್ರೆ ದಿಕ್ಕು ಒಂದೇ ಇರಬೇಕು ಅಂತ ಬರುತ್ತೆ ಪ್ರಶ್ನೆ. 3ನೇದು, ಸ್ವಯಂಚಾಲಿತ ವಾಹನದಲ್ಲಿರುವ ಓಡೋಮೀಟರ್ ಏನಂತ ತಿಳಿಯುತ್ತದೆ ಅಂತ. ಅದು ನಿನ್ನೆ ತಾನೇ ಹೇಳಿದ್ದೀನಿ, ಓಡೋಮೀಟರ್ ಅಂತ ಇರ್ತದೆ. ಪ್ರತಿ ವಾಹನಕ್ಕೂ ಒಂದು ಸ್ಪೀಡ್ ತೋರಿಸಲಿಕ್ಕೆ ಒಂದು ಮೀಟರ್ ಇರುತ್ತೆ. ಅದು ನಿಮ್ಮ ವಾಹನ ಚಲಿಸುವಂಥ ವೇಗ ತೋರಿಸುತ್ತೆ. ಸೊ ಅದನ್ನು ಓಡೋಮೀಟರ್ ಕರೀತಾರೆ. ಜವಾನು ಹೇಳ್ಬೋದು, ವೇಗನೂ ಹೇಳ್ಬೋದು. ಅದು ತೋರಿಸುತ್ತೆ, ಓಡೋಮೀಟರ್ ತೋರಿಸುತ್ತೆ. 4ನೇದು, ಏಕರೂಪ ಚಲನೆಯಲ್ಲಿರುವ ಕಾಯ್ದ ಚಲನಪಥವು ಯಾವ ರೀತಿ ಕಾಣುತ್ತದೆ? ಒಂದೇ ರೀತಿ ಇರುತ್ತೆ, ಒಂದೇ ಸರಳ ರೇಖೆಯಲ್ಲಿ ಚಲಿಸ್ತಾ ಇರುತ್ತೆ. ಏಕರೂಪ ಚಲನೆ ಎಂದಾಗ ಸರಳ ರೇಖೆಯ ರೂಪದಲ್ಲಿ ಚಲಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಏಕರೂಪ ಚಲನೆ ಬಗ್ಗೆ ಬರುತ್ತೆ. ಇನ್ನೊಂದು ಲೆಕ್ಕ ಇದೆ ಅಲ್ಲಿ. ಅದೇನು ಮಾಡಬೇಕು ಅಂದರೆ, ಅಲ್ಲಿ ಬೆಳಕಿನ ವೇಗ ಕೊಟ್ಟಿದ್ದಾರೆ 3,00,000 ಕಿಲೋಮೀಟರ್ ಅಥವಾ 3 × 10⁸ ಮೀಟರ್ ಅಂತ. 5 ನಿಮಿಷ ಕೊಟ್ಟಿದ್ದಾರೆ. ಅದು ಗುಣಿಸ್ಬಿಟ್ರೆ ಆಯಿತು. 5 ನಿಮಿಷಕ್ಕೆ 3 × 10⁸ ಗುಣಿಸಿದಾಗ ಅಷ್ಟು ಮೀಟ್ರ್ ಬರುತ್ತೆ. ಸೊ ಅಷ್ಟು ಮೀಟ್ರನ್ನು, ಅದು ದೂರ, ಆಕಾಶಕಾಯಿಂದ ಭೂಮಿಗಿರುವ ದೂರ ಎಷ್ಟು ಅಂತ ಕೇಳಿದ್ದಾರೆ. ಆಕಾಶಕಾಯ ಅಂದರೆ ಯಾವುದು? ಗ್ರಹಗಳಿರ್ಬೋದು, ಉಪಗ್ರಹ ಇರ್ಬೋದು, ಯಾವುದೂ ಇರ್ಬೋದು. ಸೊ ಎಷ್ಟು ದೂರದಲ್ಲಿದೆ ಅಂತ ಕೇಳ್ತಿದ್ದಾರೆ. ಸೊ ಗುಣಿಸ್ಬಿಟ್ರಿ ಎರಡನ್ನು. ಆ ನಿಮಿಷಲ್ಲಿದೆ, ನಿಮಿಷವನ್ನು ಸೆಕೆಂಡ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸೆಕೆಂಡಲ್ಲಿ ಬರುತ್ತೆ. ಇವಾಗ ಇದಲ್ಲದೆ ನಾವು ನಿನ್ನೆ ಒಂದು ವೇಗೋತ್ಕರ್ಷ ಅಂತ ಒಂದು ವಿಷಯ ತಿಳ್ಕೊಂಡಿದ್ದೀವಿ. ವೇಗ ಹೆಚ್ಚಾಗ್ತಾ ಹೋಗೋದು ಅಂತ. ಹಾಗೆ ವೇಗ ಕಡಿಮೆ ಆಗೋದಕ್ಕೆ ಏನು ಕರೀತಾರೆ? ವೇಗಾಪಕರ್ಷ ಅಂತ ಹೇಳ್ತಾರೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ನಿನ್ನೆ ಹೇಳಿದ್ದು, ರೈಲ್ವೆ ಸ್ಟೇಷನ್ನಿಂದ ರೈಲು ಹೊರಟಾಗ ವೇಗ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಸ್ಟೇಷನ್ ಹತ್ತಿರ ಬರುವಾಗ ವೇಗ ಕಮ್ಮಿ ಆಗ್ತಾ ಬರುತ್ತೆ. ಸೊ ವೇಗೋತ್ಕರ್ಷ, ವೇಗಾಪಕರ್ಷ ಎಂಬುದನ್ನು ನೋಡಿದ್ದೀವಿ. ಸೂತ್ರ ನೋಡಿದ್ದೀವಿ. ಏನು ಸೂತ್ರ? A = v - u/t. A ಅಂದರೆ ವೇಗೋತ್ಕರ್ಷ, v ಅಂದರೆ ಅಂತಿಮ ವೇಗ, u ಅಂದರೆ ಆರಂಭ ವೇಗ, /t. ಅಳೆಯೋದು ಹೇಗೆ ಇದನ್ನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್.
ms⁻². ಎ ಅಂದರೆ ವೇಗೋತ್ಕರ್ಷ, ಯು ಅಂದರೆ ಆರಂಭ ವೇಗ, ವಿ ಅಂದರೆ ಅಂತಿಮ ವೇಗ, ಟಿ ಅಂದರೆ ಕಾಲ. ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಸೂತ್ರ ನೋಡಿದ್ದೀವಿ, ಅದು ಯಾವುದು? ವಿ = u+at. ಒಂದೇ ಸೂತ್ರ ಅದು, ಆದರೆ ಅದು ಕೂಡ ನಾವು ನೋಡಿದ್ದೀವಿ. ಈ ಸಂಬಂಧಪಟ್ಟಾಗಿ ಲೆಕ್ಕನೂ ಮಾಡಿದ್ದೀವಿ. ಸೊ ಅಳೆಯುವ ಮಾನ ಮಾತ್ರ ನೋಡ್ಕೊಳ್ಳಿ, m/s² ಅಂತ. ಸೊ ಒಂದು ಧನ ವೇಗೋತ್ಕರ್ಷ, ಇನ್ನೊಂದು ಋಣವೇಗೋತ್ಕರ್ಷ. ಋಣವೇಗೋತ್ಕರ್ಷಕ್ಕೆ ವೇಗಾಪಕರ್ಷ ಅಂತ ಕರೀತಾರೆ, ಧನವೇಗೋತ್ಕರ್ಷಕ್ಕೆ ವೇಗೋತ್ಕರ್ಷ, ಆಕ್ಸಲರೇಷನ್ ಅಂತ ಹೇಳ್ತಾರೆ, ಇದಕ್ಕೆ ರಿಟಾರ್ಡೇಷನ್ ಅಂತ ಹೇಳ್ತಾರೆ. ಸೊ ಈಗ ಇವಿಷ್ಟು ತಿಳ್ಕೊಂಡ್ಮೇಲೆ ಈ ವೇಗೋತ್ಕರ್ಷ ಅಥವಾ ವೇಗ ಇದನ್ನು ನಾವು ನಕ್ಷೆ ಮೂಲಕ ಕೂಡ ತೋರಿಸ್ಬೋದು. ನಕ್ಷೆ ಅಂದರೆ ಏನು? ಇಂಗ್ಲೀಷಲ್ಲಿ ಗ್ರಾಫ್ ಅಂತ ಹೇಳ್ತಾರೆ. ಈ ಗ್ರಾಫ್ ಯಾಕೆ ಬೇಕು? ಇದಕ್ಕೆ ಗ್ರಾಫ್ ಶೀಟ್ ಅಂತ ಬರುತ್ತೆ. ಇಲ್ಲಿ ಗ್ರಾಫ್ ಶೀಟ್ ಹಾಕಲಿಕ್ಕೆ ವ್ಯವಸ್ಥೆ ಇಲ್ಲ, ಅದಕ್ಕೋಸ್ಕರ ನಾವು ಬೋರ್ಡನ್ನೇ ಗ್ರಾಫ್ ಅಂತ ಕರಿತೀವಿ. ಅದರಲ್ಲಿ ಚಿಕ್ಕ ಚಿಕ್ಕ ಚೌಕಗಳಿರೋದು ನೋಡ್ಬೋದು ನೀವು. ಸೊ ಆ ಚೌಕಲ್ಲಿ ತೋರಿಸ್ತಾರೆ. ಸೊ ಎಲ್ಲೆಲ್ಲಿ ನಕ್ಷೆ ಉಪಯೋಗ ಆಗುತ್ತೆ ಅಂತ ನೀವು ಕೇಳ್ಬೋದು. ನೀವೆಲ್ಲ ಕ್ರಿಕೆಟ್ ಮ್ಯಾಚ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋದಿದ್ದೀರ. ಆ ಕ್ರಿಕೆಟ್ ಮ್ಯಾಚಲ್ಲಿ ರನ್ ರೇಟ್ ಅಂತ ಇರುತ್ತೆ. ಆ ರನ್ ರೇಟ್ ಎಷ್ಟೆಷ್ಟು ಸ್ಕೋರ್ ಮಾಡಿದ್ರು, ಇಷ್ಟೆಷ್ಟು ಓವರಲ್ಲಿ ಅಂತ ಬರುತ್ತೆ. ಹಾಗೆ ಬೌಲಿಂಗ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಓವರ್ ಮಾಡಿದ್ರು ಅಂತ ಅದರಲ್ಲಿ ತೋರಿಸೋದಕ್ಕೆ ಒಂದು ನಕ್ಷೆ ಅಂತ ಇರುತ್ತೆ. ಆಮೇಲೆ ಕಂಪೇರ್ ಮಾಡ್ತಾರೆ, ಎರಡು ಟೀಮ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಂದಾಗ ಇಂಡಿಯಾ ಯಾವ ರೀತಿ ರನ್ ರೇಟ್ ಇತ್ತು, ಪಾಕಿಸ್ತಾನ ಯಾವ ರೀತಿ ರನ್ ರೇಟ್ ಇತ್ತು ಅಂತ ಕಂಪೇರ್ ಮಾಡ್ತಾರೆ. ಅದು ಮುಖ್ಯವಾಗಿ ಕೊನೆಯ ಓವರ್ಗಳಲ್ಲಿ ಅದು ಭಾಳ ಮುಖ್ಯ ಬೇಕಾಗತ್ತೆ. ಹಾಗೆ ನಿಮ್ಮ ಮಕ್ಕಳ ಜನನ ಮತ್ತು ಅವರ ಲೈಫ್ ಟೈಮ್ ಅದನ್ನು ತೋರಿಸ್ಬೋದಾಗತ್ತೆ. ಸೊ ಎಲ್ಲದಕ್ಕೂ ನಕ್ಷೆಗಳು ತುಂಬ ಸಹಾಯ ಮಾಡ್ತದೆ. ಹಾಗೆ ಇನ್ನು ಕೆಲವೊಮ್ಮೆ ಆದಾಯ, ಮನೆಯಲ್ಲಿ ಸಂಬಳ ಎಷ್ಟು, ಒಂದು 10,000 ರೂಪಾಯಿ ಸಂಬಳ ಇದ್ದರೆ ಆ 10,000 ಸಂಬಳವನ್ನು ಹೇಗೆ ಖರ್ಚು ಮಾಡ್ತಾನೆ, ಆಹಾರಕ್ಕೆ ಎಷ್ಟು ಖರ್ಚು ಮಾಡ್ತಾನೆ, ವಿದ್ಯಾಭ್ಯಾಸಕ್ಕೆ ಎಷ್ಟು, ಬಟ್ಟೆಗೆ ಎಷ್ಟು, ಪ್ರಯಾಣಕ್ಕೆ ಎಷ್ಟು ಅಂತೆಲ್ಲ ಖರ್ಚನ್ನು ಯಾವ ರೀತಿ ತೋರಿಸೋದು, ನಕ್ಷೆ ರೂಪದಲ್ಲಿ ತೋರಿಸ್ಲಿಕ್ಕಾಗತ್ತೆ. ಸೊ ಈ ರೀತಿ ನಕ್ಷೆ ಮುಖಾಂತರ ನಾವು ನಮ್ಮ ಜೀವನಕ್ಕೆ ಹಲವಾರು ವಿಷಯಗಳನ್ನ ಸುಲಭವಾಗಿ ತಿಳ್ಕೊಬೋದಾಗತ್ತೆ. ಅದನ್ನೇ ಗ್ರಾಫ್ ಅಂತ ಕರೀತಾರೆ. ಅದರಲ್ಲಿ ಹಲವಾರು ಥರ ಗ್ರಾಫ್ ಇದೆ, ಅದರ ಬಗ್ಗೆ ನಿಮಗೆ ಮ್ಯಾಥ್ಸ್ ಕ್ಲಾಸಲ್ಲಿ ಹೇಳ್ತಾರೆ. ಇವಾಗ ನಾವು ಸಂಬಂಧ ಮಾಡುವಂಥ ಯಾವುದಂದರೆ ಏನು, ಚಲನೆಗೆ ಸಂಬಂಧಪಟ್ಟಂಥ ನಕ್ಷೆಗಳು. ಇಲ್ಲಿ 2 ನಕ್ಷೆ ನೋಡ್ಬೋದು ನೀವು. ಒಂದು ದೂರ ಮತ್ತು ಕಾಲಕ್ಕೆ ಸಂಬಂಧಪಟ್ಟ ನಕ್ಷೆ. ಇದು ಕೂಡ ಅದು ಏಕರೂಪ ಚಲನೆ ನಕ್ಷೆ. ಇದು ನೀವು ಇದನ್ನು ಪೆನ್ಸಿಲ್ ಮತ್ತು ಸ್ಕೇಲ್ ತೊಗೊಂಡು ಮಾಡಬೇಕಾಗುತ್ತೆ. ಕ್ಲೀನಾಗಿ ಪೆನ್ಸಿಲಲ್ಲಿ ಗೆರೆಗಳು ಎಳ್ಕೋಬೇಕು ಮತ್ತು ಈ ಪಾಯಿಂಟ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಹೇಗೆ ಮಾಡಬೇಕು ಅಂದರೆ ನೋಡಿ, ಫಸ್ಟು ಇದನ್ನು ಎಕ್ಸ್ ಅಕ್ಷ ಅಂತ ಕರೀತಾರೆ. ಎಕ್ಸ್ ಅಕ್ಷ ಭೂಮಿ ಸಮಾನಾಂತರವಾಗಿರೋದು. ಇದನ್ನು ವೈ ಅಕ್ಷ ಅಂತ ಕರೀತಾರೆ, ಇದು ಲಂಬವಾಗಿರೋದು. ಅವೆರಡು ಸೇರುವ ಬಿಂದುವಿಗೆ ಓ ಅಥವಾ ಮೂಲ ಬಿಂದು ಅಂತ ಕರೀತಾರೆ. ಆ ಮೂಲ ಬಿಂದುವಿನಲ್ಲಿ ಅದನ್ನು ಇಡಬೇಕಾಗತ್ತೆ. ಅದು ಆರಂಭವಾಗೋದು ತೋರಿಸುತ್ತೆ ಓ. ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಕಾಲವನ್ನು ಗುರುತಿಸಿದೆ. ಸೆಕೆಂಡ್ಗಳಲ್ಲಿ 20, 40, 60 ಒಂದೊಂದು ಸೆಂಟಿಮೀಟ್ರಿಗೆ ಒಂದೊಂದು ಮಾರ್ಕ್ ಮಾಡ್ತಾ ಹೋಗಿದೆ. ಹಾಗೆ ಇಲ್ಲಿ 80 ಈ ಥರ ಎಲ್ಲ ಮಾರ್ಕ್ ಮಾಡಿದೆ ಒಂದೊಂದು ಸೆಂಟಿಮೀಟ್ರಿಗೆ. ಇಲ್ಲಿ ದೂರವನ್ನು ಒಂದೊಂದು ಕಿಲೋಮೀಟ್ರ್, ಈ ದೂರವನ್ನು ಕಿಲೋಮೀಟ್ರ್ಗಳನ್ನು ಪ್ರಮಾಣ ಅಂತ ಹೇಳ್ತಾರೆ. ನಿನ್ನೆ ತನಕ ಹೇಳಿದ್ದೀನಿ ಅದನ್ನು. ನಾವು ಯಾವುದೇ ಒಂದು ವೆಹಿಕಲ್ ಹೋಗುವಂಥ ದೂರ ಮತ್ತು ಕಾಲವನ್ನು ನಾವು ಬೋರ್ಡಲ್ಲಿ ತೋರ್ಸೋಕ್ಕಾಗಲ್ಲ ಅಲ್ವಾ? ಅಥವಾ ಒಂದು ನಾನು ಇದೆ ಇಂಡಿಯಾ ಮ್ಯಾಪ್ ಹೇಳಿದೆ, ಇಂಡಿಯಾ ಮ್ಯಾಪನ್ನು ನಾವು ಬೋರ್ಡಲ್ಲಿ ತೋರ್ಸೋಕ್ಕೆ ಏನು ಮಾಡಬೇಕಾಗ್ತದೆ, ಸ್ಕೇಲ್ ಅಂತ ತೊಗೋಬೇಕಾಗ್ತದೆ. ಹಾಗೆ ಇಲ್ಲಿ ಪ್ರಮಾಣ ತೊಗೊಂಡಿದ್ದೀವಿ. 10 ಕಿಲೋಮೀಟ್ರಿಗೆ 1 ಸೆಂಟಿಮೀಟ್ರ್ನ ಹಾಗೆ 10, 20, 30, 40 ಅಂಥೇಳಿ ದೂರವನ್ನು ವೈ ಅಕ್ಷ ಅಂತಾರೆ. ಇದಕ್ಕೆ ವೈ ಅಕ್ಷ ಅಂತ ಕರೀತಾರೆ, ಇದಕ್ಕೆ ಎಕ್ಸ್ ಅಕ್ಷ ಅಂತ ಕರೀತಾರೆ. ಇದು ಆರಂಭ ಬಿಂದು ಓ ಅಂತಾಗಿರುತ್ತೆ. ಇದರ ಮೇಲೆ ಅದನ್ನು ಗುರುತಿಸೋದಾಗುತ್ತೆ. ಇವಾಗ 20 ಸೆಕೆಂಡ್ ದೂರ ಹೋದಾಗ ವೆಹಿಕಲ್ಲು ಎಷ್ಟು ದೂರ ಹೋಯಿತು ಅಂತ ಹೇಳಿದಾಗ ಅದು ಸಾಮಾನ್ಯ 10 ಕಿಲೋಮೀಟ್ರ್ ಹೋಯಿತು. 40 ಸೆಕೆಂಡ್ ಹೋದಾಗ 20 ಹೋಯಿತು, 60 ಹೋದಾಗ 30 ಹೋಯಿತು ಅಂತ. ಇದು ಏಕರೂಪ ಚಲನೆ ಏನಾಗುತ್ತೆ, ಆ ಕಾಲ ಹೆಚ್ಚಾದಾಗೆ ಆ ದೂರವು ಕೂಡ ಅದಕ್ಕೆ ಅನುಗುಣವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಏಕರೂಪ ಚಲನೆ ಅಂತ ಕರೀತಾರೆ. ಅದು ಸರಳ ರೇಖಾ ಚಲನೆ ಆಗಿರುತ್ತೆ. ಸೊ ಆಗ ನಕ್ಷೆ ಏನಾಗ್ತದೆ,
ನಕ್ಷೆಯು ಕೂಡ ಒಂದು ಸರಳ ರೇಖೆಯಾಗಿ ಕಂಡುಬರುತ್ತದೆ. ಸೊ ಇಲ್ಲಿ ಈ ದೂರ ಮತ್ತು ಕಾಲ ಸಂಬಂಧಪಟ್ಟ ನಕ್ಷೆಯನ್ನು ಇಲ್ಲಿ ತೋರಿಸುತ್ತೇವೆ. ಇದು ಏಕರೂಪ ಚಲನೆಯ ಬಗ್ಗೆ. ಇನ್ನು ಯಾವುದೇ ಒಂದು ಟೈಮ್ನಲ್ಲಿ ನಮಗೆ ಎಷ್ಟು ಅದು ದೂರ ಚಲಿಸಿದೆ ನೋಡೋದು ಹೇಗೆ ಅಂತ ಕೇಳಿದರೆ, ನೋಡಿ ಇಲ್ಲಿ ಟೈಮನ್ನು ನಾವು T1 T2 ಅಂತ ತಗೊಳ್ಳುವ. ಉದಾಹರಣೆಗೆ ಇಲ್ಲೊಂದು ಬಿಂದು ಇದೆ. ನೋಡಿ ಎ ಅಂತ ಒಂದು ಬಿಂದು. ಈ ಬಿಂದುವಿನಲ್ಲಿ ನಮಗೆ ಅಂದರೆ ಒಂದು 50 ಸೆಕೆಂಡ್ ಬಂದಾಗ ಎಷ್ಟು ದೂರ ಬಂದಿದೆ ನೋಡ್ಬೇಕಾದ್ರೆ ಏನು ಮಾಡಬೇಕು, ಅಲ್ಲಿ ಒಂದು ಗುರುತು ಮಾಡ್ಕೋಬೇಕು ಎ ಅಂತ. ಇಲ್ಲಿಂದ ಒಂದು ಇದಕ್ಕೆ ಸಮಾನಾಂತರ ಹಿಡಿಬೇಕು. ಹಾಗೆ ಇಲ್ಲಿಂದ ಒಂದು ಲಂಬ ಹಿಡಿಬೇಕು. ಆವಾಗ ಒಂದು ತ್ರಿಕೋನ ಬರುತ್ತೆ. ಸೊ ಆಗ ನಮಗೆ ಯಾವುದೋ ಒಂದು ಟೈಮಲ್ಲಿ ಅಂದರೆ ಈಗ 50 ಸೆಕೆಂಡ್ ಬಂದಾಗ ಅಥವಾ 55 ಸೆಕೆಂಡ್ ಬಂದಾಗ ಎಷ್ಟು ದೂರ ಚಲಿಸಿದೆ ಅಂತ ಗೊತ್ತಾಗೋಕ್ಕೆ ಅದರ ಜವ ನೋಡ್ಬೋದು ನಾವು. ಸೊ ಕಾಯದ ಜವ ಸ್ಪೀಡ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದು. ಜವ ಅಂದರೆ ಸ್ಪೀಡ್ ಅಂತಾರೆ. ಹೇಗೆ ಅಳಿಬೋದು ಅಂತ ಹೇಳಿದರೆ, ಇದನ್ನು ಚಲಿಸಿದ ದೂರ ಇದನ್ನು S2 ಅಂತ ಕರೆದರೆ, ಇದನ್ನು S1 ಅಂತ ಕರೆದರೆ, ಸೊ S2 ಮೈನಸ್ S1 ಚಲಿಸಿದ ದೂರ ಬೈ ಕಾಲವನ್ನು ಏನಂತಾರೆ T2 ಮೈನಸ್ T1. ಇದನ್ನು T2 ಅಂತ ಕರೆದರೆ, T1 ಅಂತ ಕರೆದರೆ, ಸೊ T2 ಮೈನಸ್ T1. ಈ ಸೂತ್ರದ ಸಹಾಯದಿಂದ ಯಾವುದೇ ಒಂದು ಟೈಮ್ನಲ್ಲಿ ಅದರ ಸ್ಪೀಡ್ ಎಷ್ಟಿದೆ ಅಂತ ತಿಳ್ಕೊಬೋದು. ನೀವು ನೋಡ್ಬೋದು, ವಾಹನದಲ್ಲಿ ಹೋಗುವಾಗ ಅಲ್ಲಿ ಕೂತಿರೋರಿಗೆ ಡ್ರೈವರನ್ನು ಖುಷಿಯಾಗಿ ಬಿಟ್ಕೊಂಡು ಹೋಗ್ತಿರ್ತಾನೆ. ಬಟ್ ಆ ವೆಹಿಕಲ್ ಕೂತಿರೋ ಏನು ಮಾಡ್ತಾರೆ, ಏಯ್ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡೋ ಎಷ್ಟು ಸ್ಪೀಡ್ ಹೋಗಬೇಡ ಅಂತಾರೆ. ಅಯ್ಯೋ ಪರವಾಗಿಲ್ಲ, ಹೈವೇದು 120 130 ಹೊಡಿತಾ ಇರ್ತಾರೆ. ಇವರಿಗೆ ಡಬಡವ ಹೊಡ್ಕೊತಾ ಇರ್ತಾರೆ. ಇನ್ನು ಕೆಲವರಿಗೆ ಸ್ಲೋ ಹೋಗ್ತಾಯಿದ್ರೆ, ಏನು ಇಷ್ಟು ಸ್ಲೋ ಹೋಗ್ತಾ ಇದೆಯಾ, ಬೋರ್ ಆಗ್ತಾರೆ ಜರ್ನಿ, ಹೊಡಿ ಜೋರಾಗಿ ಅಂತಾರೆ. ಅವರು 120 130 ಹೋದರೆ ಖುಷಿ ಅವರಿಗೆ. ಥರ ಕಿಟಕಿ ಗಾಳಿ ಬರ್ತಾಯಿದ್ರೆ ಖುಷಿಯೇ ಹೋಗ್ತಾ ಇರಬೇಕು ಅಂತಿರುತ್ತೆ. ಸೊ ಎರಡು ಥರ ಜನಗಳಿರ್ತಾರೆ. ಮುಖ್ಯವಾಗಿ ಯುವತಿಯರಿದ್ದರೆ ಸ್ವಲ್ಪ ಜೋಶ್, ಒಂದು ಸ್ಪೀಡ್ ಹೊಡಿದು ಜಾಸ್ತಿ. ಸೊ ವಯಸ್ಸಾದವರಿದ್ದರೆ ಅವರಿಗೆ ಜೀವದ ಭಯ, ಎಲ್ಲಿ ಏನಾಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಕಮ್ಮಿ ಮಾಡು ಅಂತಾರೆ. ಸೊ ಈ ಥರ ಹೆಚ್ಚು ಕಡಿಮೆ ಆಗೋದಕ್ಕೆ ಅಲ್ಲಿ ಕೂತಿರೋರ ರಿಯಾಕ್ಷನ್ನೇ ಕಾರಣ ಆಗಿರುತ್ತೆ. ಸೊ ಆದ್ದರಿಂದ ಈ ಏಕರೂಪ ಚಲನೆಯಲ್ಲಿ ನಕ್ಷೆ ಎಂಬುದು ಒಂದು ಸರಳ ರೇಖೆಯಾಗಿರುತ್ತೆ. ಯಾವುದೇ ಮೊಮೆಂಟಲ್ಲಿ, ಈಗ ಇಲ್ಲಿ ಬೇಕಾದ್ರೆ ಇಲ್ಲಿ ಕೂಡ ಅಷ್ಟೇ, ಇದನ್ನು ಸೇರಿಸೋದು ಆವಾಗ ವ್ಯತ್ಯಾಸ ಬರುತ್ತಲ್ಲ, ಆ ವ್ಯತ್ಯಾಸವನ್ನು ಕಾಲದಿಂದ ಬಾಗಿಸ್ಬೇಕು. ಆವಾಗ ನಿಮಗೆ ಜವ ಸಿಗುತ್ತೆ. ಯಾಕೆ ನಾನು ನಿನ್ನೆ ನಿಮಗೆ ಸೂತ್ರ ಹೇಳಿದಲ್ಲ, ಇದು ಜವ ಈಸ್ ಈಕ್ವಲ್ ಟು ದೂರ ಬೈ ಕಾಲ ಅಂತ. ಸೊ ಇಲ್ಲಿ ಇದನ್ನು ನಾವು ವೇಗಕ್ಕೆ ಕೂಡ ಅನ್ವಯಿಸ್ಕೋಬೋದು. ಜವನೇ ಆಗಬೇಕಂತಿಲ್ಲ, ಇದು ಕಾಯದ ವೇಗ ಬೇಕಾದ್ರೂ ಅನ್ವಯಿಸ್ಬೋದು. ಆದರೆ ವೇಗದ ಬಗ್ಗೆ ನಾವು ನೆಕ್ಸ್ಟು ಇದರಲ್ಲಿ ಗ್ರಾಫಲ್ಲಿ ನೋಡೋಣ ಅಂತೆ. ಇಲ್ಲಿ ನೋಡಿ, ಇದೇನೆಂದರೆ ಏಕರೂಪವಲ್ಲದ ಚಲನೆ ಅಂತ. ಏಕರೂಪವಲ್ಲದ ಚಲನೆ ಅಂದೇನರ್ಥ, ಇದು ಒಂದೇ ರೀತಿ ಚಲಿಸ್ತಾ ಇರೋದಿಲ್ಲ, ಒಂದು ಸ್ವಲ್ಪ ನಿಧಾನ. ಉದಾಹರಣೆಗೆ ಹಳ್ಳಿ ರಸ್ತೆಯಲ್ಲಿ ಹೀಗೆ ಆಗ್ತಾ ಇರುತ್ತೆ. ಹಳ್ಳಿ ರಸ್ತೆಗಳು ಹೊಂಡಗಳಿರ್ತವೆ ಅಲ್ಲಲ್ಲಿ, ಆಮೇಲೆ ಕೆಲವೆಲ್ಲ ಬಂಪ್ಸ್ ಮಾಡಿರ್ತಾರೆ, ಇದ್ದಕ್ಕಿದ್ದಾಗಿ ನಾಯಿ ಅಡ್ಡ ಬರುತ್ತೆ, ಏನೇನೋ ಸಮಸ್ಯೆಗಳು ಬರ್ತಾ ಇರ್ತದೆ ಚಲಿಸುವಾಗ ಅಲ್ವಾ. ಹಾಗಾಗಿ ಒಂದೇ ರೀತಿ ಇರೋದಿಲ್ಲ. ಸೊ ಕಾಲವನ್ನು ಎಕ್ಸ್ ಅಕ್ಷೆಯಲ್ಲಿ ತೊಗೊಂಡಿದ್ದೀವಿ, ಇದನ್ನು ಓ ಅಂತ ಕರ್ಕೊಳ್ಳಿ. ಆಮೇಲೆ ದೂರವನ್ನು ವೈ ಅಕ್ಷ ತೊಗೊಂಡಿದ್ದೀವಿ. ಇಲ್ಲಿ ಆ ದೂರವನ್ನು ನಾವು ಮಾರ್ಕ್ ಮಾಡ್ಕೋಬೋದು. ಉದಾಹರಣೆಗೆ ಅದನ್ನು 2 ಸೆಕೆಂಡು 4 ಸೆಕೆಂಡು ಅಂತ ಮಾರ್ಕ್ ಮಾಡ್ಕೊಳ್ಳೋಣ ಎಕ್ಸ್ ಅಕ್ಷದಲ್ಲಿ. ಹಾಗೆ ದೂರವನ್ನು ನಾವು 5 ಕಿಲೋಮೀಟರು, 10 ಕಿಲೋಮೀಟರು, 15, 20 ದೂರ ಕಿಲೋಮೀಟ್ರ್ ಹೋಗಿದೆ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಆವಾಗೇನಾಗುತ್ತೆ, ಆಗ ದೂರ ಮತ್ತು ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ನಕ್ಷೆ ನಾವು ಮಾಡಿದಾಗ ಅದು ವ್ಯತ್ಯಾಸ ಆಗ್ತಾ ಹೋಗೋದು ನಾವು ನೋಡ್ಬೋದು. ಒಂದೇ ರೀತಿ ಇರೋದಿಲ್ಲ. ಆಗ ನಕ್ಷೆ ಕೂಡ ಹೀಗೆ ಬರುತ್ತೆ. ಇನ್ನು ಕೆಲವೊಮ್ಮೆ ಬೇರೆ ಬೇರೆ ಆಕಾರಗಳು ಬರ್ಬೋದು, ಹೆಚ್ಚು ಕಡಿಮೆ ಆಗುವಂಥ ಬೇರೆ ಬೇರೆ ಆಕಾರ ಕೂಡ ಇದ್ದಾವೆ. ಇವೆರಡು ಭಾಳ ಮುಖ್ಯವಾದಂಥ ಎರಡು ನಕ್ಷೆಗಳು. ಏಕರೂಪ ಚಲನೆ ಅಂತ ಒಂದು,
ಇನ್ನೊಂದು ಏಕರೂಪವಲ್ಲ ಚಲನೆ ಅಂತ ಒಂದು. ಇದರಲ್ಲೂ ಕೂಡ ನಿಮಗೆ ಯಾವುದೇ ಟೈಮಲ್ಲಿ ಸ್ಪೀಡ್ ನೋಡ್ಬೇಕಾದ್ರೆ ಈ ದೂರಕ್ಕೆ ಕಾಲದಿಂದ ಬಾಗಿಸ್ಬೇಕಾಗುತ್ತೆ, ಅಲ್ಲಿ ನಾವು ಸೇರಿಸ್ಬೇಕಾಗತ್ತೆ. ಸೊ ಇವೆರಡು ನೋಡೋಣ. ಇದೇ ಥರ ಇನ್ನೆರಡು ನಕ್ಷೆಗಳಿದ್ದಾವೆ. ಅದು ವೇಗ ಮತ್ತು ಕಾಲಕ್ಕೆ ಸಂಬಂಧಪಟ್ಟಂಥ ಎರಡು ನಕ್ಷೆಗಳು. ಇದೀಗ ಬರ್ಕೊಂಡ್ರೆ ಈಗ ಎಲ್ಲ ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಆ ಎರಡು ನಕ್ಷೆ ಬಿಡಿಸೋಣ ಅಂತೆ. ಸೊ ಅಲ್ಲಿ ಯಾವ ರೀತಿ ಬದಲಾಗುತ್ತೆ ನೋಡೋಣ. ಅದು ಕೂಡ ಭಾಳ ಇಂಪಾರ್ಟೆಂಟು. ವೇಗ ಮತ್ತು ಕಾಲಕ್ಕೆ ಸಂಬಂಧಪಟ್ಟಂಥ ನಕ್ಷೆಗಳು. ಅದರಲ್ಲಿ ಕೂಡ ಇದೇ ಥರ ಸ್ಕೇಲ್ ಇರುತ್ತೆ. ಆಗ ನಿಮ್ಗೆ ಗೊತ್ತಿರಬೇಕು ವೇಗ ಅಂದರೆ ಏನು ಅಂತ ಗೊತ್ತಿರಬೇಕು. ನಕ್ಷೆ ಎಲ್ಲ ಬಿಡಿಸ್ಕೊಂಡ್ರಾ? ಈಗ ತಾನೇ ಬಿಡಿಸಿದ ನಕ್ಷೆ ಯಾವುದು? ದೂರ ವರ್ಸಸ್ ಕಾಲ ಅಂತ ಹೇಳ್ಬಿಟ್ಟು. ಅದನ್ನೇನು ಹುಡುಕಿದ್ದು ನಾವು? ಜವ ಅಥವಾ ವೇಗ ಹುಡುಕಿದ್ದಾಯಿತು. ಇವಾಗ ಹೇಳ್ತಾ ಇರೋದು ವೇಗ ಮತ್ತು ಕಾಲ ನಕ್ಷೆ ಅಂತ ಹೇಳ್ಬಿಟ್ಟು. ಇದನ್ನು ಕೂಡ ನೀವು ಬಿಡಿಸ್ಕೋಬೇಕಾಗತ್ತೆ. ಇಲ್ಲಿ ವೇಗವನ್ನು ವೈ ಅಕ್ಷದಲ್ಲಿಯೂ ಕಾಲವನ್ನು ಎಕ್ಸ್ ಅಕ್ಷದಲ್ಲಿಯೂ ಬರೀಬೇಕಾಗತ್ತೆ. ಇದಕ್ಕೆ ವೇಗ ವರ್ಸಸ್ ಕಾಲ ನಕ್ಷೆ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ವೆಲಾಸಿಟಿ ವರ್ಸಸ್ ಟೈಮ್ ಅಂತ. ಇಲ್ಲಿ ಕಾಲವನ್ನು ಸೆಕೆಂಡಲ್ಲಿ ಗುರುತಿಸ್ಕೊಂಡಿದೆ. 1, 2, 3, 4 ಪ್ರತಿ 1 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೋಬೇಕು. ವೇಗವನ್ನು ವೈ ಅಕ್ಷದಲ್ಲಿ ಗುರುತಿಸ್ಕೊಂಡಿದೆ. ಇದು ವೈ ಅಕ್ಷ ಅಂತ ಕರೀತಾರೆ. ಈಗ ಎಕ್ಸ್ ಅಕ್ಷ ಅಂತ ಕರೀತಾರೆ. ಇದನ್ನು ಓ ಬಿಂದು ಅಂತ ಕರೀತಾರೆ. ನೋಡಿ, ಇವಾಗ ಪ್ರತಿ 1 ಸೆಕೆಂಡ್ನಲ್ಲಿ ಹೋಗುವಂಥ ಅದರ ವೇಗವನ್ನು ಮಾರ್ಕ್ ಮಾಡ್ತಾ ಹೋಗಬೇಕು. ಆವಾಗೇನಾಗುತ್ತೆ, ಈ ಥರ ABCD ಎಂಬಂಥ ಒಂದು ಆಯತ ದೊರೆಯುತ್ತೆ. ಆಗ ನಮಗೆ ವಸ್ತುವಿನ ದೂರ ಅಥವಾ ಸ್ಥಾನಪಲ್ಲಟ, ದೂರ ಹೇಳುವುದು ಜವಕ್ಕೆ ಸಂಬಂಧಪಟ್ಟ ಹಾಗೆ, ವೇಗ ಸಂಬಂಧಪಟ್ಟ ಹಾಗೆ ಸ್ಥಾನಪಲ್ಲಟ ಹೇಳ್ತೀವಿ. ಏನಾಗುತ್ತೆ, ಅದು ಆಯತದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಸೊ ಇಲ್ಲಿ ಆಯತ ಯಾವುದು? ಆಯತದ ವಿಸ್ತೀರ್ಣ, ಆಯತ ABCDಯ ವಿಸ್ತೀರ್ಣ. ಆಯತ ವಿಸ್ತೀರ್ಣ ಸೂತ್ರ ಏನು? ಉದ್ದ ಇಂಟು ಅಗಲ. ಉದ್ದ ಇಂಟು ಅಗಲ. ಇಲ್ಲಿ ಏನು ಮಾಡಿದೆ ಅಂದರೆ, ಒಂದು ಕಾಯದ ವೇಗ 40 ಕಿಲೋಮೀಟರ್ ಪರ್ ಸೆಕೆಂಡ್ ಇದ್ದಾಗ ಅದರ ಬೇರೆ ಬೇರೆ ಸಮಯದಲ್ಲಿ ಎಷ್ಟು ವೇಗ ಇರುತ್ತೆ ಅಂತ ಗುರ್ತು ಹಾಕಿದೆ. ಅದು ನೋಡಿದಾಗ ಏನಾಯಿತು ಅಂದರೆ, ಅದು ಒಂದೇ ಸರಳ ರೇಖೆಯಲ್ಲಿ ಕಂಡು ಬಂತು. ಇದು ಏಕರೂಪ ಚಲನೆ. ಈಗ ಉದ್ದ ಇಂಟು ಅಗಲ ಅಂದಾಗ, ಉದ್ದ ಅಂದರೆ ಯಾವುದಾಗುತ್ತೆ? AB ಇಂಟು ಅಗಲ ಅಂದಾಗ AC ಆಗುತ್ತೆ. AB ಇಂಟು AC. ಸೊ ಇಲ್ಲಿ AB ಇಂಟು AC. AB ಅಂದರೆ ಎಷ್ಟು? 40 ಕಿಲೋಮೀಟರು. AC ಅಂದರೆ ಎಷ್ಟು? T2 ಮೈನಸ್ T1 ಆಗುತ್ತೆ. AB ಇಂಟು CD. CD ಅಂದರೆ T2 ಮೈನಸ್ T1. T2 ಹೆಂಗೆ ಹೇಳ್ತಾರೆ? ಗಂಟೆಯಲ್ಲಿ ಹೇಳ್ತಾರೆ, H ಅಲ್ಲಿ ಹೇಳ್ತಾರೆ. T1 ಹೇಗೆ ಹೇಳ್ತಾರೆ? KMH ಅಲ್ಲಿ ಹೇಳ್ತಾರೆ, ಕಿಲೋಮೀಟರ್ ಪರ್ ಅವರ್ ಅಂತ. ಸೊ ಯಾವುದೇ ಒಂದು ಸಮಯದಲ್ಲಿ ನಮಗೆ ವಸ್ತುವಿನ ಸ್ಥಾನಪಲ್ಲಟ ಬೇಕಾದರೆ ಸ್ಥಾನಪಲ್ಲಟ ಅಂತ ಕರೀಬೋದು, ಅಥವಾ ವೇಗ ಜವ ತಗೊಂಡಾಗ ದೂರ ಅಂತ ಕರೀಬೋದು. ಅದು 40 ಇಂಟು T2 ಮೈನಸ್ T1ಗೆ ಸಮ ಆಗುತ್ತೆ. ಇದು ಅದರ ವಿಸ್ತೀರ್ಣ, ಯಾವುದ್ರದ್ದು? ಆಯತದ ವಿಸ್ತೀರ್ಣ ಸಮ ಆಗುತ್ತೆ. ಸೊ ಇದೊಂದು ಭಾಳ ಮುಖ್ಯವಾದ ಸೂತ್ರ. ಇದು ಯಾವುದೇ ಒಂದು ಕಾಯದ ವೇಗ ಮತ್ತು ಕಾಲ ನಕ್ಷೆಯನ್ನು ತೋರಿಸುತ್ತೆ. ಇವಾಗ ಅದನ್ನೇ ನಾವು ಬೇರೆ ಬೇರೆ ಟೈಮ್ಗೆ ಹಾಕ್ಕೊಂಡಾಗ ಏನಾಗುತ್ತೆ? 5 ಸೆಕೆಂಡಿಗೆ ಎಷ್ಟಿರುತ್ತೆ, 10 ಸೆಕೆಂಡಿಗೆ ಎಷ್ಟಿರುತ್ತೆ, 15 ಸೆಕೆಂಡಿಗೆ ಎಷ್ಟಿರುತ್ತೆ ಅಂತ ಗುರ್ತು ಹಾಕ್ಕೊಂಡಾಗ ಆಗೇನಾಗ್ತದೆ? ಒಂದು ಸ್ಥಾನಪಲ್ಲಟ ಅಂದರೆ ಇದು ಬರ್ಕೊಂಡ್ರೆ ಇದನ್ನ ಇದು ಉಜ್ಬಿಡ್ಲಾ? ಓಕೆ, ಈ ಸೂತ್ರ ಬರ್ಕೊಳ್ಳಿ. ಬೇರೆ ಬೇರೆ ಟೈಮ್ ಅಂದರೆ ಹೇಗೆ ಅಂತ ನೀವು ಕೇಳ್ಬೋದು. ಬೇರೆ ಬೇರೆ ಟೈಮ್ ಅಂದರೆ ಹೇಗೆ ಅಂದರೆ,
ಉದಾಹರಣೆಗೆ ನಾವು ಒಂದು 5 ಸೆಕೆಂಡ್ ಆದಾಗ ಅದರ ವೇಗ 2.5 ಇದೆ ಅಂತ ಇಟ್ಕೊಳ್ಳುವ. ಏನು ಮಾಡಬೇಕು? ಕಾಲ ಅನ್ನು ಸೆಕೆಂಡಲ್ಲಿ ಹೇಳ್ತೀವಿ, ವೇಗವನ್ನು km/h ಹೇಳ್ತೀವಿ. 5 ಸೆಕೆಂಡ್ ಆದಾಗ ಅದು 9 km/h ಇದೆ ಅಂತ ಇಟ್ಕೊಳ್ಳುವ. 10 ಸೆಕೆಂಡ್ ಆದಾಗ 18, 15 ಆದಾಗ 27, 20 ಆದಾಗ ಇದೆಲ್ಲ ಏಕರೂಪ ಚಲನೆ 36. ಇನ್ನು ನೀವೇ ಹೇಳ್ಬೋದು ತಾನೆ, ಎಷ್ಟು? 25ಕ್ಕೆ ಎಷ್ಟು? 45, 30ಕ್ಕೆ 54, ಈ ಥರ ಬರ್ಕೋತಾ ಹೋಗ್ಬೋದು. ಅದನ್ನೇ ಬರೆದಿದೆ ಇಲ್ಲಿ 5, 10, 15, 20, 25, 30 ಅಂತ ಬರೆದದು. ಇದು ವೇಗ ತೋರಿಸುತ್ತೆ, ಇದು km/h. ಅದನ್ನೇ m/s ಮಾಡಿದಾಗ, ಅದು m/s ಮಾಡಿದಾಗ ಫಸ್ಟ್ 0 ಇದೆ, 0 ಇರುತ್ತೆ, 2.5 ಆಗುತ್ತೆ, ಇದು 5.0 ಆಗುತ್ತೆ, ಇದು 7.5 ಆಗುತ್ತೆ, 10.0 ಆಗುತ್ತೆ, 12.5, 15.0 ಇತ್ಯಾದಿ ಇತ್ಯಾದಿ. ಹೆಂಗೆ ಗೊತ್ತಾಗುತ್ತೆ ವೇಗನ ಹುಡುಕೋದು ಯಾವುದು? ಅದಕ್ಕೆ ಸ್ಪೀಡೋಮೀಟರ್ ಅಂತ ಆಗ ಹೇಳಿದೆಲ್ಲ, ಆ ಉಪಕರಣ ಸಹಾಯದಿಂದ ಸ್ಪೀಡೋಮೀಟರ್ ತಿಳ್ಕೊಬೋದು ವೇಗನ. ಸೊ ಇದರ ನಕ್ಷೆ ಬಿಡಿಸಿದಾಗ ಅದು ಕೂಡ ಸರಳ ರೇಖೆಯೇ ಬರುತ್ತೆ. ಯಾಕೆ? ಇದು ಏಕರೂಪ ಚಲನೆ. ಈ ಸಂದರ್ಭದಲ್ಲಿ ನಮಗೆ ಒಂದು ಕಾಯದ ಸ್ಥಾನಪಲ್ಲಟ ನೋಡಬೇಕಾದ್ರೆ ABCDE ಅಂತ ಆಕೃತಿ ಬರುತ್ತೆ. ಸೊ ABCDಯ ಕ್ಷೇತ್ರಫಲ ಅಂತ ತಗೋಬೇಕು. ಇಸ್ ಈಕ್ವಲ್ ಟು, ಇಲ್ಲಿ 2 ಆಕೃತಿ ನೋಡಿ, ಇಲ್ಲಿ ಒಂದು ABCD ಅಂತ ಆಯತ, ಇಲ್ಲಿ ಬರೀತೇನೆ. ABCD ಕ್ಷೇತ್ರಫಲ ಇಲ್ಲಿ 2 ಆಕೃತಿ ಇದೆ. ಯಾವುದೆಲ್ಲ ಹೇಳೋಣ? ಕಮಾನ್. ಒಂದನೇದು ಆಯತ ABCD, ಎರಡನೇದು ತ್ರಿಭುಜ ADE, ತ್ರಿಭುಜ ADEಯ ಕ್ಷೇತ್ರಫಲ. ಸರಿನಾ? ಇದು ಬರ್ಕೊಂಡ್ರಲ್ಲ ಇದನ್ನ? ಓಕೆ, ನೀವು ನಾ ಹೇಳಿದಾಗೆ ಬರ್ಕೊಳ್ತಾ ಹೋಗ್ಬೇಕು, ಯಾಕೆಂದರೆ ಕ್ವಶನ್ ಆಫ್ ಟೈಮ್. ನೋಡಿ, ಈಗ ಅವಾಗ ಏನಾಗುತ್ತೆ? ಆಯತ ABCD ವಿಸ್ತೀರ್ಣ ಏನು? AB ಇಂಟು CD. ಉದ್ದ ಅಂದರೆ AB, ಅಗಲ ಅಂದರೆ AD ಆಗುತ್ತೆ. ಪ್ಲಸ್ ADಯ ವಿಸ್ತೀರ್ಣ ಅಂದ್ರೇನು? ಅರ್ಧ ಇಂಟು AD, ಪಾದ ಇಂಟು DE ಅಂತ ಆಗುತ್ತೆ. AD ಇಂಟು DE ಅಂತ ಆಗುತ್ತೆ. ಸೊ ಅದನ್ನೇ ನಾವು ಲೆಕ್ಕಾಚಾರ ಮಾಡಿಕೊಂಡಾಗ ಏನಾಗುತ್ತೆ? ಸೊ ಈ ಥರ ಈ ಸೂತ್ರ ಹಾಕ್ಕೊಂಡು ನಾವು ಯಾವ ಒಂದು ವಾಹನದ ಸ್ಥಾನಪಲ್ಲಟ ಬೇಕಾದರೆ ನಾವು ತಿಳ್ಕೊಬೋದಾಗತ್ತೆ. ಸೊ ಇದನ್ನು ಏನು ಕಂಡುಹಿಡಿಬೋದು ನಾವು? ಯಾವುದೋ ಒಂದು ವಸ್ತುವಿನ ವೇಗದ ಸ್ಥಾನಪಲ್ಲಟ. ಸೊ ಇದೇನು ಹುಡುಕೋದು ನಾವು? ಸ್ಥಾನಪಲ್ಲಟ ಅಥವಾ ದೂರ. ಜವಾದರೆ ದೂರ ಅಂತೀವಿ, ವೇಗ ಆದರೆ ಸ್ಥಾನಪಲ್ಲಟ ಅಂತ ಹೇಳ್ತೀವಿ. ಈ ಸೂತ್ರ ಸಹಾಯದಿಂದ ಯಾವುದೇ ಒಂದು ಇದನ್ನು ಕಂಡುಹಿಡಿಬೋದು. ಇದು ಏಕರೂಪ ಚಲನೆ ಆದರೆ, 2 ಚಿತ್ರಗಳು ಕೂಡ ಅಷ್ಟೇ ಏಕರೂಪ ಚಲನೆ. ಈಗ ಚಲನೆ ಅದು ಬೇರೆ ಬೇರೆ ದೂರಕ್ಕೆ ಶ್ರಮಿಸ್ತಾ ಇದ್ದರೆ ಅದು ಏಕರೂಪದಲ್ಲಿ ಇಲ್ಲ ಅಂತ ಬರುತ್ತೆ. ಆವಾಗ ನಕ್ಷೆ ಹೀಗೆ ಬರ್ಬೋದು ಅಥವಾ ಹೀಗೆ ಬರ್ಬೋದು. ಬೇರೆ ಬೇರೆ ಆಕಾರ ಬರಲಿಕ್ಕಾಗತ್ತೆ ನಕ್ಷೆಗಳು. ವೇಗ ಮತ್ತು ಕಾಲಕ್ಕೆ ಬರೆದಾಗ ಅದು ಇಳಿತಾ ಹೋಗ್ಬೋದು, ಚೇಂಜ್ ಆಗ್ತಾ ಹೋಗ್ಬೋದು. ಸೊ ಈ ಥರ ಅದೆಲ್ಲ ಏಕರೂಪ ಚಲನೆ ಇಲ್ಲದೇ ಇದ್ದಾಗ ಬರ್ತಕ್ಕಂಥ ನಕ್ಷೆಗಳು. ಸೊ ಇದನ್ನು ಇಟ್ಕೊಂಡು ನಾವು ಮುಖ್ಯವಾದ 3 ಸೂತ್ರಗಳನ್ನು ನಾವು ಕಂಡುಹಿಡಿಬೋದು. ಉದಾಹರಣೆಗೆ
ಚಲನೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾದ 3 ಸೂತ್ರಗಳಿದ್ದಾವೆ. ಅದ್ಯಾವುದು ಅಂತ ನೋಡೋಣ. ಒಂದನೇದಾಗಿ ಈಗಾಗಲೇ ನಿಮ್ಗೆ ಹೇಳಿದ್ದೀವಿ, ಏನದು ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇದು ವರ್ಲ್ಡ್ ಫೇಮಸ್ ಫಾರ್ಮುಲಾಸ್. ಯಾಕೆ ವರ್ಲ್ಡ್ ಫೇಮಸ್ ಅಂತ ಹೇಳ್ತೀನಿ ಅಂದರೆ, ವೆಹಿಕಲ್ಸ್ ಇವತ್ತು ಜಗತ್ತಿನಾದ್ಯಂತ ಎಲ್ಲ ಕಡೆ ಇದ್ದಾವೆ. ಸೊ ವೆಹಿಕಲ್ ಉಪಯೋಗಿಸಬೇಕಾದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಸಮೀಕರಣಗಳು ಗೊತ್ತಿರಬೇಕು. ಸೊ ಚಲನೆಯ ಸಮೀಕರಣಗಳು ಅಂತ ಕರೀತಾರೆ. ಈಕ್ವೇಷನ್ಸ್ ಆಫ್ ಮೋಷನ್ ಯಾವುದೆಲ್ಲ? ಒಂದನೇದು ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಎರಡನೇದು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಮೂರನೇದು 2as is equal to v squared minus u squared. ಏನು ಹಂಗಂದರೆ, ಇಲ್ಲಿ ಯು ಅಂದರೆ ಆರಂಭ ವೇಗ, ವಿ ಅಂದರೆ ಅಂತಿಮ ವೇಗ, ಎಸ್ ಅಂದರೆ ಚಲಿಸಿದ ದೂರ, ಟಿ ಅಂದರೆ ತೆಗೆದುಕೊಂಡ ಕಾಲ. ಒಮ್ಮೆ ಎಲ್ಲರೂ ಹೇಳ್ತೀರಾ? ಕಮಾನ್. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, 2as ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ಡ್ ಮೈನಸ್ ಯು ಸ್ಕ್ವೇರ್ಡ್. ಇದಕ್ಕೆ ಸಂಬಂಧಪಟ್ಟ 2 ಉದಾಹರಣೆ ಮಾಡೋಣಂತೆ. ಒಂದನೇದಾಗಿ, ಈಗ ವೇಗದ ಮಾನ ಗೊತ್ತಿರಬೇಕು. ವೇಗ ಅಂದಾಗ ಅದರ ಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್. ಕಾಲ ಅಂದಾಗ ಮಾನ ಯಾವುದು? ಸೆಕೆಂಡ್. ದೂರ ಅಂದಾಗ ಮಾನ ಯಾವುದು? ಮೀಟರ್ ಅಥವಾ ಕಿಲೋಮೀಟರ್. ಇದು ಸಂಬಂಧಪಟ್ಟಾಗೆ 2 ಲೆಕ್ಕ ಮಾಡೋಣಂತೆ. ಒಂದನೇ ಲೆಕ್ಕ, ಒಂದು ಮೋಟಾರ್ ವಾಹನ 5 ಸೆಕೆಂಡಲ್ಲಿ 18 ಕಿಲೋಮೀಟ್ರಿಂದ 36 ಕಿಲೋಮೀಟರ್ ತಲುಪಿಸುತ್ತೆ. ಸೊ ಆರಂಭ ವೇಗ, ಮೋಟಾರ್ ವಾಹನ ಅಂದರೆ ವೆಹಿಕಲ್, ಆರಂಭ ವೇಗ ಈಸ್ ಈಕ್ವಲ್ ಟು, ಅದನ್ನು ಯು ಅಂತ ಕರೀತಾರೆ. 18 ಕಿಲೋಮೀಟರ್ ಪರ್ ಅವರ್ ಇತ್ತಂತೆ, 18 km/h. ಆಮೇಲೆ ಅಂತಿಮ ವೇಗ ವಿ ಈಸ್ ಈಕ್ವಲ್ ಟು 36 ಕಿಲೋಮೀಟರ್ ಪರ್ ಅವರ್. ಕಾಲ, ತೆಗೆದುಕೊಳ್ಳುವ ಕಾಲ ಟಿ ಈಸ್ ಈಕ್ವಲ್ ಟು 5 ಸೆಕೆಂಡ್. ಅಲ್ಲಿ ಏನು ಕೇಳಿದ್ದಾರೆ? ವೇಗೋತ್ಕರ್ಷ ಮತ್ತು ಚಲಿಸಿದ ದೂರ ಅಂತ ಕೇಳಿದ್ದಾರೆ. ಸೊ ಕಾಲ 5 ಸೆಕೆಂಡ್. ವೇಗೋತ್ಕರ್ಷಕ್ಕೆ ನಿನ್ನೆ ಸೂತ್ರ ಹೇಳಿತ್ತು, ಅದು ಇಲ್ಲಿಯೂ ಕೂಡ ಇದೆ. ಏನು ಸೂತ್ರ? ಸೊ ವೇಗೋತ್ಕರ್ಷ ಈಸ್ ಈಕ್ವಲ್ ಟು ಎ ವಿ ಮೈನಸ್ ಯು ಬೈ ಟಿ ಅಂತ. ಇವಾಗ ಇಲ್ಲಿ ಕಿಲೋಮೀಟರ್ ಇರೋದ್ರಿಂದ ಅದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಮಾಡಬೇಕು. ಹೇಗೆ ಮಾಡೋದು? 1 ಕಿಲೋಮೀಟ್ರಿಂದ ಎಷ್ಟು ಮೀಟ್ರ್ ಆಗುತ್ತೆ? 1000 ಮೀಟ್ರ್ ಆಗುತ್ತೆ. 1 ಗಂಟೆಗೆ ಎಷ್ಟು ನಿಮಿಷ? 60 ಆಗುತ್ತೆ. ಸೊ ಈಗ ಇದು 0 ಕ್ಯಾನ್ಸಲ್ ಆಗುತ್ತೆ. ಆವಾಗ ನಿಮಗೆ 5 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. 5 ಮೀಟರ್ ಪರ್ ಸೆಕೆಂಡ್. ಹಾಗೆ ಇದು ಡಬಲ್, 10 ಕಿಲೋಮೀಟರ್ ಪರ್ ಸೆಕೆಂಡ್, 10 ಮೀಟರ್ ಪರ್ ಸೆಕೆಂಡ್. ಹಾಗೇನಾಗ್ತದೆ? 10 ಮೈನಸ್ 5/5 ಅಂದರೆ 5/5 ಅಂದರೆ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ. ಅರ್ಥ ಆಯ್ತಾ? ಇನ್ನು ಎರಡನೇದು ಚಲಿಸಿದ ದೂರ ಅಂದಿದ್ದಾರೆ. ಚಲಿಸಿದ ದೂರ, ಡಿಸ್ಟೆನ್ಸ್ ಟ್ರಾವೆಲ್ಡ್, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಯು ಅಂದ್ರೆಷ್ಟು? ಆರಂಭ ವೇಗ 5, ಟಿ ಅಂದ್ರೆಷ್ಟು? 5, ಅರ್ಧ ಇಂಟು ಎ ಅಂದರೆ 1, ಟಿ ಸ್ಕ್ವೇರ್ 5 ಸ್ಕ್ವೇರ್ 25. ಎಷ್ಟಾಗುತ್ತೆ ಇದು? 25 ಪ್ಲಸ್ 12.5 ಅಂದರೆ 37.5 ಮೀಟರ್. ಸರಿನಾ?
ಸೊ ಒಂದನೇದು ವೇಗೋತ್ಕರ್ಷ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಎರಡನೇದು ಚಲಿಸಿದ ದೂರ 37.5 ಮೀಟರ್. ಬರ್ಕೊಂಡ್ರಾ? ಎಸ್. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಉದಾಹರಣೆ 2 ಬರ್ಕೊಂಡ್ರಲ್ಲ? ಓಕೆ. ತಳ್ಳೋ ಗಾಡಿ ನಿಮಗೆ ಗೊತ್ತಾ? ಈ ಹಣ್ಣು ಮಾರೋರು ತರಕಾರಿ ಮಾರೋರು ಮಾಡ್ತಾರಲ್ಲ, ಅದಕ್ಕೆ ತಳ್ಳೋ ಗಾಡಿ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದು ನಿಮ್ಮ ಮನೆಗಳ ಹತ್ರ ಬರ್ತಾರೆ, ಆದರೆ ತರಕಾರಿ ವಿಷಯ ಹಣ್ಣು ವಿಷಯ ಭಾಳ ಹೊಗಳ್ಕೊಂಡು ಬರ್ತಾರೆ. ಸೊ ಇಳಿಜಾರಲ್ಲಿ ಹೋಗ್ತಾ ಇದೆ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದಿಂದ. ಸೊ ತಳ್ಳೋ ಗಾಡಿ ವೇಗೋತ್ಕರ್ಷ ಉದಾಹರಣೆ ನಂಬರ್ 2, ಎ ಈಸ್ ಈಕ್ವಲ್ ಟು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದಿಂದ ಹೋಗ್ತಾ ಇದೆ. ಆಮೇಲೆ ಆರಂಭಗೊಂಡ 3 ಸೆಕೆಂಡ್ ನಂತರ ಅದರ ವೇಗ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ 3 ಸೆಕೆಂಡ್ ಕಾಲ, ಟಿ ಈಸ್ ಈಕ್ವಲ್ ಟು 3 ಸೆಕೆಂಡ್. ಆರಂಭ ವೇಗ ಈ ಥರ ಬರ್ಕೋಬೇಕು. ಫಸ್ಟು ಯು ಈಸ್ ಈಕ್ವಲ್ ಟು 0. ಯಾವ ಸೂತ್ರ ಹಾಕ್ಬೋದು ನೋಡಬೇಕು. ಅಲ್ಲಿ ಏನು ಕೇಳಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂತ. ಕೊಟ್ಟಿದ್ದೇನು? ಯು ಎ ಟಿ. ಕೇಳ್ತಾ ಇರೋದೇನು? ಕೊನೆಯ ವೇಗ ಎಷ್ಟು ಅಂತ. ಅಂದರೆ ಈ ಸೂತ್ರ ಹಾಕೊಬೋದಲ್ವಾ? ಸೊ ಅಂತಿಮ ವೇಗ, ಅದಕ್ಕೆ ವಿ ಅಂತ ಕರೀತಾರೆ. ಯು ಪ್ಲಸ್ ಎ ಟಿ. ಯು ಅಂದರೆ ಎಷ್ಟು? 0. ಎ ಅಂದರೆ ಎಷ್ಟು? 2. ಟಿ ಅಂದರೆ ಎಷ್ಟು? 3. 2 3 6 ಮೀಟರ್ ಪರ್ ಸೆಕೆಂಡ್. ಸೊ ಅಂತಿಮ ವೇಗ ಈಸ್ ಈಕ್ವಲ್ ಟು 6 ಮೀಟರ್ ಪರ್ ಸೆಕೆಂಡ್. ಅರ್ಥ ಆಯ್ತಲ್ಲ? ಸರಿ, ಇದು ಈ ಥರ ಲೆಕ್ಕಗಳು ನೀವು ನೆಕ್ಸ್ಟ್ ಕ್ಲಾಸ್ ಬರುವಾಗ ಮಾಡ್ಕೊಂಬರಬೇಕು. ಪೇಜ್ ನಂಬರ್ ಈ ಥರ ಲೆಕ್ಕಗಳಿದೆ ಇಲ್ಲಿ. ಎಸ್, ಪೇಜ್ ನಂಬರ್ 167ರಲ್ಲಿ 4 ಲೆಕ್ಕ. 3ನೇ ಲೆಕ್ಕ ಮಾಡಿದ್ದೀನಿ. 1 2 4 5 ನಾಳೆ ಮಾಡ್ಕೊಂಬನ್ನಿ. ಸರಿನಾ? 1 2 4 5 ಇದೇ ಸೂತ್ರ ಇಟ್ಕೊಂಡು ಯಾವ್ಯಾವುದಕ್ಕೆ ಯಾವ ಥರ ಸೂತ್ರ ಹಾಕ್ಕೊಬೇಕು ನೋಡ್ಕೋಬೇಕು. ಈ ಥರ ನೋಡಿಕೊಂಡು ಅದು ಕರೆಕ್ಟಾಗಿ ಅದರ ಮಾನಗಳು ತಿಳ್ಕೊಬೇಕು. ಆ ಸೂತ್ರನ ಅನ್ವಯ ಮಾಡಬೇಕು. ಕೊನೆಯ ಉತ್ತರ ಬರೀಬೇಕು. ಅಂತಿಮ ವೇಗ ಅಂತ ಬರೆದು ಉತ್ತರ ಬರೀಬೇಕು. ಸೊ ಈ ಥರ ಮಾಡಿ ಕಲ್ತ್ಕೊಳ್ಳಿ. ನಾಳೆ ಬರುವಾಗ ನಿಮಗೆ ಅದನ್ನು ಆ ಲೆಕ್ಕನ ಮಾಡ್ಕೊಂಬನ್ನಿ. ಬಂದ ತಕ್ಷಣ ಅದನ್ನು ಒಂದು ಸಲ ಚರ್ಚೆ ಮಾಡೋಣ ಅಂತೆ. ಓಕೆನಾ? ಸಾಯಿರಾಮ್.